ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ವಿಸ್ಮಯ. ಸೊ ಎಸ್, ಐ ಆಮ್ ಬ್ಯಾಕ್ ವಿತ್ ಅನದರ್ ಧಮಾಕೆದಾರ್ ವಿಡಿಯೋ. ಸೊ ಗರ್ಲ್ಸ್, ನೀವು ಕೂಡ ನಿಮ್ಮ ಪಾಕೆಟ್ ಖಾಲಿ ಆಗಲಿಲ್ಲಂಗೆ ಬಜೆಟಲ್ಲಿ ಟ್ರೆಂಡಿ ಸ್ಟೈಲಿಶ್ ಔಟ್ಫಿಟ್ಸ್ನ ಹುಡುಕ್ತಿದ್ದೀರಾ ಆ್ಯಂಡ್ ಆಲ್ಸೋ ನಿಮಗೆ ಬಜೆಟಲ್ಲಿರುವಂಥ ಔಟ್ಫಿಟ್ಸು ಟ್ರೆಂಡಿಯಾಗಿ ಸ್ಟೈಲಿಶ್ ಆಗಿ ಇರಲ್ಲ ಅನಿಸ್ತಾ, ದೆನ್ ಐ ಆಮ್ ಹಿಯರ್ ಫಾರ್ ಯು ಗೈಸ್. ಐ ಗಾಟ್ ಟ್ರೆಂಡಿ ಸ್ಟೈಲಿಶ್ ಶಾರ್ಟ್ ಡ್ರೆಸ್ಸಸ್ ಫ್ರಮ್ ಮೀಶೋ ಅಂಡರ್ 300. ಎಸ್, ಅಂಡರ್ 300. ಸೊ ಒಂದೊಂದು ತುಂಬಾ ಬೇಸಿಕ್ ಆಗಿದೆ, ಒಂದೊಂದು ತುಂಬಾ ಸ್ಟೈಲಿಶ್ ಟ್ರೆಂಡಿ ಆಗಿದೆ. ಸೊ ಒಂದೊಂದೇ ನೋಡ್ತಾ ಹೋಗೋಣ. ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ದಿಸ್ ವಿಡಿಯೋ ಟಿಲ್ ಎಂಡ್ ಆ್ಯಂಡ್ ಐ ಆಮ್ ಶೋರ್ ನೀವು ಈ ಔಟ್ಫಿಟ್ಸ್ನ ಕರೆಕ್ಟಾಗಿ ಸ್ಟೈಲ್ ಮಾಡಿ ವೇರ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಕಾಂಪ್ಲಿಮೆಂಟ್ ಕೊಟ್ಟೇ ಕೊಡ್ತಾರೆ. ಸೊ ವಿತೌಟ್ ಎನ್ ಎಡಿಯು, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. Like a glance from the past, dark in a frame, you're the poster on the wall. My dreams, you the prince, and I'm like, oh, fairy tales, I'm not used to it. Oh, ಫಸ್ಟ್ ಒನ್ ಬಂದ್ಬಿಟ್ಟು ನಾನೀಗ ಹಾಕೊಂಡಿರೋ ಅಂಥ ಬ್ಲ್ಯಾಕ್ ಡ್ರೆಸ್. ಗಾಯ್ಸ್, ಇಟ್ಸ್ ಸೋ ಗುಡ್. ಓಕೆ, ನಾನು ಇದ್ರ ಬಗ್ಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ಆಲ್ರೆಡಿ ತುಂಬ ಸಲ ವೇರ್ ಮಾಡಿಬಿಟ್ಟಿದ್ದೀನಿ ಈ ಡ್ರೆಸ್ನ. ಲೈಕ್ ನಾನು 4 to 5 ಟೈಮ್ಸ್ ವೇರ್ ಮಾಡಿದ್ದೀನಿ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಗೋ ಟು ಡ್ರೆಸ್ ನನಗಿದು, ಬಿಕಾಸ್ ತುಂಬಾ ಕಂಫರ್ಟೇಬಲ್ ಆಗಿದೆ, ತುಂಬಾ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು. ಮೇಲೆ ಲೇಯರಿಂಗ್ ಮಾಡ್ತಿದ್ರೆ ಲೇಯರಿಂಗ್ ಮಾಡ್ಬೋದು, ಇಲ್ಲ ನಾನೀಗ ಹಾಕೊಂಡಿದ್ದೀನಲ್ಲ ಈ ಥರ ಟರ್ಟಲ್ ನೆಕ್ ಆಗಿರ್ಬೋದು, ಇಲ್ಲ ಟೀ ಶರ್ಟ್ಸ್ ಆಗಿರ್ಬೋದು, ಈ ಥರ ಏನೇ ನೀವು ಹಾಕೊಂಡು ವೇರ್ ಮಾಡಿದ್ರು ಅಷ್ಟೇ ತುಂಬಾ ಸ್ಟೈಲಿಶ್ ಆಗಿ ಕಾಣುತ್ತೆ. ಸೇಮ್ ಬೇಸಿಕ್ ಡ್ರೆಸ್ ಅಂತ ಅನಿಸೋದೇ ಇಲ್ಲ. ನೀವು ಪ್ರತಿ ಸಲ ಯಾವ್ಯಾವ ಥರ ಸ್ಟೈಲ್ ಮಾಡ್ತೀರಾ ಆ ಥರ ಈ ಡ್ರೆಸ್ಸಿನ ಬೇರೆ ಬೇರೆ ಅನ್ನೋ ಥರ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ ಈ ಡ್ರೆಸ್. ಆ್ಯಂಡ್ ಗಾಯ್ಸ್, ಗೆಸ್ ದ ಪ್ರೈಸ್. ಇಟ್ಸ್ ಜಸ್ಟ್ ಫಾರ್ 199. ಎಸ್, ಇಟ್ಸ್ ಜಸ್ಟ್ ಫಾರ್ 199. ತುಂಬಾ ಕಮ್ಮಿ ಪ್ರೈಸಲ್ಲಿ ತುಂಬಾ ಚೆನ್ನಾಗಿರೋ ಡ್ರೆಸ್ಸು ಅಂತ ಹೇಳ್ಬೋದು ಇದು ಅಂತ. ಇದರಲ್ಲಿ ಈ ಟರ್ಟಲ್ ನೆಕ್ ಇನ್ಕ್ಲೂಡ್ ಇಲ್ಲ, ಇದು ನಾನು ಸಪ್ರೇಟಾಗಿ ತೊಗೊಂಡಿರೋದು. ಇದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕೊಂಡಿದ್ದೀನಿ ಈ ಟರ್ಟಲ್ ನೆಕ್, ಬಟ್ ಯಾರಿಗೂ ಅನ್ಸೋದೇ ಇಲ್ಲ, ಅಷ್ಟು ಚೆನ್ನಾಗಿ ಸ್ಟೈಲ್ ಮಾಡ್ಬೋದು. ಲೈಕ್ ಇದು ಬೇರೆನೇ ಡ್ರೆಸ್ಸು ಅಂತ ಅನಿಸುತ್ತೆ. ಸೊ ಇದೇ ಮಲ್ಟಿಪರ್ಪಸ್ ಯೂಸ್ ಅಂತ ಹೇಳ್ಬೋದು. ಆ ಥರ ಸ್ಟೈಲಿಂಗ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಡ್ರೆಸ್ಸಸ್ನ ನಾವು ರೀವೇರ್ ಮಾಡಬಹುದು. ಇಟ್ಸ್ ಅ ಕಾಟನ್ ಮೆಟೀರಿಯಲ್, ತುಂಬಾ ಸಾಫ್ಟ್ ಆ್ಯಂಡ್ ಕಂಫರ್ಟ್ ಆಗಿದೆ ಆ್ಯಂಡ್ ಆಲ್ಸೋ ತುಂಬಾ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು ನೀವು ಇದನ್ನ. ಇಟ್ಸ್ ಜಸ್ಟ್ ಅ ಬೇಸಿಕ್ ಡ್ರೆಸ್. ಓಕೆ, ಇದು ನೋಡ್ಬೋದು ನೀವು, ಸ್ಲೀವ್ಸ್ ಈ ಥರ ಸ್ಲೀವ್ಸ್ ಇದೆ, ಸ್ಟ್ರ್ಯಾಪ್ಸ್ ಇದೆ ಇದ್ರದ್ದು. ಆ್ಯಂಡ್ ನಿಮಗೆ ಈ ಥರ ಸ್ಟ್ರ್ಯಾಪ್ಸ್ ಇರೋವಂಥ ಡ್ರೆಸ್ಸಸ್ನ ಹಾಕೊಳ್ಳೋಕೆ ಇಷ್ಟ ಆಗ್ತಿಲ್ಲ, ತುಂಬಾ ರಿವಿಲಿಂಗ್ ಅಂತ ಅನ್ನಿಸ್ತಾ ಇದೆ ಅಂದರೆ ನೀವು ಈ ಥರ ಇದನ್ನ ಸ್ಟೈಲ್ ಮಾಡ್ಬೋದು ಆ್ಯಂಡ್ ಲೇಯರಿಂಗ್ ಕೂಡ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ಡೆಫಿನೆಟ್ಲಿ ದಿಸ್ ಇಸ್ ಮಲ್ಟಿಪರ್ಪಸ್ ಯೂಸ್ ಅಂತಲೇ ಹೇಳ್ಬೋದು. ಎಲ್ಲ ಹುಡುಗಿರ ಹತ್ರ ಇದು ಇರಬೇಕು. ಎಲ್ಸ್ ಗೋ ಗೆಟ್ ದಿಸ್ ಒನ್. ದಿಸ್ ಇಸ್ ಸ್ಟೀಲ್ ಡೀಲ್. ಓಕೆ, ದಿಸ್ ಇಸ್ ಸ್ಟೀಲ್ ಡೀಲ್. ಕ್ವಾಲಿಟಿ ಓಕೆ, ಪ್ರೈಸ್ ಓಕೆ, ಎವ್ರಿಥಿಂಗ್ ಓಕೆ. ಸೊ ಪ್ಲೀಸ್ ಗೋ ಗೆಟ್ ದಿಸ್ ಒನ್. Another dress, it's a bodycon dress. Yes, it's a bodycon dress, but in a pink color. Okay, ಇದರಲ್ಲೂ ಕೂಡ ಅಷ್ಟೇ ಬ್ಲ್ಯಾಕ್ ಕಲರ್ ನಾನು ತರಿಸಿದ್ದು, ಬಟ್ ನನಗೆ ಪಿಂಕ್ ಕಲರ್ ರಿಸೀವ್ ಆಗಿದೆ. ಐ ಡೋಂಟ್ ನೋ ವೈ, ಬಟ್ ನನಗೆ ಪಿಂಕ್ ಕಲರ್ ರಿಸೀವ್ ಆಗಿದೆ. ನೋಡ್ಬೋದು ನೀವು, ಇಲ್ಲಿ ನಾನು ಒಂದು ವಿಡಿಯೋನ ಹಾಕಿರ್ತೀನಿ ನನಗೆ ಯಾವ ಥರ ಆಗುತ್ತೆ, ಲೈಕ್ ನನ್ನ ಫಿಟ್ ಯಾವ ಥರ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿ ಇದು ಒಂಥರ ಕಾಟನ್ ಪ್ಲಸ್ ಇನ್ನೊಂದು ಯಾವುದೋ ಮೆಟೀರಿಯಲ್ ಮಿಕ್ಸ್ಡ್ ಇರೋವಂಥ ಕ್ಲಾತ್ ಇದು, ಬಟ್ ತುಂಬಾ ಕಂಫರ್ಟೇಬಲ್ ಆಗಿದೆ, ತುಂಬಾ ಸ್ಮೂತ್ ಆಗಿದೆ. ಆ್ಯಂಡ್ ಆಲ್ಸೋ ಒಂದು ಸ್ವಲ್ಪ ಇಲ್ಲಿ ತನಕ ಬರುತ್ತೆ, ಟರ್ಟಲ್ ನೆಕ್ಕು ಅಲ್ಲ ಇದು, ಸ್ವಲ್ಪ ಇಲ್ಲಿ ತನಕ ಫುಲ್ ಕವರ್ ಬರುತ್ತೆ. ನಿಮಗೆ ರಿವೀಲಿಂಗ್ ಇಷ್ಟ ಇಲ್ಲ ಅಂತಂದರೆ ಡೆಫಿನೆಟ್ಲಿ ಯು ಗೈಸ್ ಕ್ಯಾನ್ ಗೋ ಫಾರ್ ದಿಸ್. ತುಂಬಾ ಚೆನ್ನಾಗಿರೋ ಬಾಡಿಕಾನ್ ಡ್ರೆಸ್ ಇದು. ಇಟ್ಲಿ ತುಂಬಾ ಸ್ಟೈಲಿಶ್ ಆಗು ಕಾಣುತ್ತೆ ಆ್ಯಂಡ್ ಲೇಯರಿಂಗ್ ಮಾಡ್ಬೋದು ಡೆಫಿನೆಟ್ಲಿ. ಇದರಲ್ಲಿ ನೀವು ಒಳಗೆ ಈ ಥರ ವೇರ್ ಮಾಡಿ ಸ್ಟೈಲ್ ಮಾಡೋಕ್ಕಾಗಲಿಲ್ಲ ಅಂದರೂ ಮೇಲೆ ನೀವು ಜಾಕೆಟ್ ಏನಾದರೂ ಹಾಕ್ಕೊಂಡು ಲೇಯರಿಂಗ್ನ ಮಾಡ್ಬೋದು. ಇದರಲ್ಲಿ ಜೀನ್ಸ್ ಜಾಕೆಟ್ ಹಾಕೊಂಡಾಗಿರ್ಬೋದು, ಏನೇ ಆಗಿರ್ಬೋದು. ನಾನು ಆಲ್ರೆಡಿ ಇದರಲ್ಲಿ ವೀಡಿಯೋಸ್ ಫೋಟೋಸ್ ಮಾಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ. ಸೊ ನೀವು ನನ್ನ ಸ್ಟೋರಿ ಆಗಿರ್ಬೋದು, ನನ್ನ ರೀಲ್ಸ್ ಆಗಿರ್ಬೋದು, ಮತ್ತು ನನ್ನ ಪೋಸ್ಟ್ ಎಲ್ಲ ನೋಡಬೇಕು ಅಂದರೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ಔಟ್ ಮಾಡಿ. ನಾನು ಇಲ್ಲಿ ID ಹಾಕಿರ್ತೇನೆ ನಿಮಗೋಸ್ಕರ. ತುಂಬ ದಿನದ ಮುಂಚೆನೇ ಹಾಕಿದ್ದೆ ನಾನು. ಅವಾಗೆಲ್ಲರೂ ನಂಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ರು ಇದ್ರ ಬಗ್ಗೆ, ತುಂಬಾ ಚೆನ್ನಾಗಿದೆ ಈ ಡ್ರೆಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಕಲರ್ ಆಪ್ಷನ್ಸ್ ತುಂಬಾ ಇದೆ. ವೈಟ್ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ಈ ಕಲರ್ ಇದೆ. ಐ ಥಿಂಕ್ 3 ಬೇಸಿಕ್ ಕಲರ್ ಇದೆ. 3 ತೊಗೊಂಡ್ರೂ ಒಳ್ಳೆಯದೇ. ನನ್ನ ಹತ್ರ ಇಲ್ಲ ಬಾಡಿಕಾನ್, ಇದನ್ನ ನಾನು ಬ್ಲ್ಯಾಕಲ್ಲಿ ತೊಗೋಬೇಕು ಆ್ಯಕ್ಚುಲಿ. ವೈಟಲ್ಲಿ ತುಂಬಾ ಟ್ರಾನ್ಸ್ಪರೆಂಟ್ ಇದೆ, ನಾನು ನೋಡಿದೆ. ಪಿಂಕ್ ಆ್ಯಂಡ್ ಬ್ಲ್ಯಾಕಲ್ಲಿ ತುಂಬಾ ಚೆನ್ನಾಗಿ ಕಾಣುತ್ತೆ. ಡೆಫಿನೆಟ್ಲಿ ದಿಸ್ ಈಸ್ ಆಲ್ಸೋ ವೆರಿ ಗುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 248 rupees. ಓಕೆ, ಐ ಥಿಂಕ್ ನಾನು ಇನ್ನೂ ಕಮ್ಮಿಗೆ ತೊಗೊಂಡಿದ್ದೆ, ಬಟ್ ಈಗ ಇದ್ರ ಪ್ರೈಸ್ ಬಂದ್ಬಿಟ್ಟು 248 rupees ಆಗಿದೆ. ಸೊ
ಯು ಗೈಸ್ ಕ್ಯಾನ್ ಗೋ ಫಾರ್ ದಿಸ್. ನಿಮಗೆ ಈ ಥರ ಎಲ್ಲ ರಿವೀಲಿಂಗ್ ಹಾಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಡೆಫಿನೆಟ್ಲಿ ದಿಸ್ ಇಸ್ ಅ ವೆರಿ ಗುಡ್ ಆ್ಯಂಡ್ ಡೀಸೆಂಟ್ ಕ್ಲಾಸಿಕ್ ಲುಕ್ ಅಂತ ಹೇಳ್ತಾರಲ್ಲ ಆ ಥರ ಔಟ್ಫಿಟ್ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪೌಡರ್ ಬ್ಲೂ ಕಲರ್ ಡ್ರೆಸ್ ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು ಈ ಡ್ರೆಸ್. ಬಟ್ ನನಗೆ ಇದು ಪರ್ಸ್ನಲಿ ಇಷ್ಟ ಆಗಿಲ್ಲ, ಬಿಕಾಸ್ ನಾನು ಈ ಟೈಪ್ ಲೆಂತಲ್ಲಿ ನಾನು ಯಾವುದು ಡ್ರೆಸ್ಸಸ್ನ ವೇರ್ ಮಾಡಲ್ಲ. ಫುಲ್ ಮ್ಯಾಕ್ಸಿ ಡ್ರೆಸ್ ಇದ್ದರೆ ಅದು ಬೇರೆ, ಬಟ್ ಈ ಥರ ಹಾಫ್ ಲೆಂತು ನಾನು ವೇರ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನೀ ಲೆಂತ್ ಇರಬೇಕು, ಇಲ್ಲ ನೀಗಿಂತ ಮೇಲಿರೋ ಅಂಥ ಡ್ರೆಸ್ಸಸ್ಸು ನನಗೆ ಇಷ್ಟ. ಸೊ ನಾನು ಇದು ನಂಗೆ ಅಷ್ಟೊಂದು ಲೈಕ್ ಆಗಿಲ್ಲ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡಿದ್ರೆ ನಿಮ್ಗೆ ಯಾರಿಗಾದ್ರೂ ಲೈಕ್ ಆಗಬಹುದೇನೋ ಅನ್ನೋ ರೀಸನಿಗೆ ನಾನು ಇದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದುಬಿಟ್ಟು ಪೌಡ್ರ್ ಬ್ಲೂ ಕಲರಲ್ಲಿದೆ. ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಇದೆ, ಬ್ಲ್ಯಾಕ್ ಇದೆ ಆ್ಯಂಡ್ ಪಿಂಕ್ ಇದೆ ಅನಿಸುತ್ತೆ. ಪಿಂಕ್ ತೊಗೊಳ್ಳಿ, ಯಾರಾದರೂ ತೊಗೊಂಡ್ರೆ ನಾನು ಸಜೆಷನ್ ಕೇಳಿದ್ರೆ ಪಿಂಕ್ ತೊಗೊಳ್ಳಿ. ಬಿಕಾಸ್ ಈ ಕಲರು ವಿಡಿಯೋದಲ್ಲಿ ಕಾಣೋ ಥರ ಇಲ್ಲ, ತುಂಬಾ ಡಲ್ ಕಲರ್ ಅನ್ನೋ ಥರ ಫೀಲ್ ಆಗುತ್ತೆ. ನಮ್ಮ ಮಮ್ಮಿ ಇದನ್ನು ನೋಡ್ಬಿಟ್ಟು ಯಾವುದು ಹಳೆ ಬಟ್ಟೆ ಅಂತಂದರು, ಆ ಥರ ಇದೆ. ಕಲರ್ ಅಷ್ಟು ಚೆನ್ನಾಗಿಲ್ಲ, ನನಗಷ್ಟು ಕಲರ್ ಇಷ್ಟ ಆಗಿಲ್ಲ ಇದು. ಐ ಲೈಕ್ ಲೈಟ್ ಕಲರ್ಸ್, ಬಟ್ ನಂಗೆ ಡಾರ್ಕರ್ ಕಲರ್ಸ್ ನನ್ನ ಫೇಸಿಗೆ ಸೂಟ್ ಆಗುತ್ತೆ. ಸೊ ನಾನು ಡಾರ್ಕರ್ ಕಲರ್ಸಿಗೆ ಜಾಸ್ತಿ ಹೋಗ್ತೀನಿ. ಬಟ್ ಇದು ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ, ನನಗೆ ಕಲರ್ ಜಾಸ್ತಿ ಇಷ್ಟ ಆಗಿಲ್ಲ. ಆ್ಯಂಡ್ ಸ್ವಲ್ಪ ಇನ್ನೊಂದು ಚೂರು ಸ್ಲೀವ್ಸ್ ಕಾಣಲಿಲ್ಲ ನಂಗೆ ಹಾಕ್ಕೊಳ್ಳೋಣ, ಇನ್ನೊಂದು ಚೂರು ನೀಲೆಂತಿಂತ ಕೆಳಗೆ ಹಾಕ್ಕೊಳ್ಳೋಣ ಅನ್ನೋ ಥರ ಇರುತ್ತಲ್ಲ ಅವರಿಗೆ ಈ ಡ್ರೆಸ್ಸು. ಬಿಕಾಸ್ ಇದು ನಾನ್ ರಿವೀಲಿಂಗ್, ಎಲ್ಲೂ ರಿವೀಲಿಂಗ್ ಇಲ್ಲ ಆ್ಯಂಡ್ ನೀಗಿಂತ ಜಾಸ್ತಿನೇ ಇದೆ ಇದ್ರದ್ದು ಲೆಂತು. ಇದು ಆಲ್ಮೋಸ್ಟ್ ಬಾಡಿಕಾನ್ ಡ್ರೆಸ್ ಥರನೇ, ಬಟ್ ಬಾಡಿಕಾನ್ ಡ್ರೆಸ್ ಅಲ್ಲ, ಅದೇ ಥರ ಫಿಟ್ ಕುತ್ಕೊಳ್ಳುತ್ತೆ ಸ್ವಲ್ಪ. ಆ್ಯಂಡ್ ನೀವು ಇಲ್ಲಿ ಕೆಳಗೆ ನೋಡ್ಬೋದು, ತೋರಿಸ್ತೀನಿ. ಫುಲ್ ಕೆಳಗೆ ಈ ಥರ ಡೀಟೇಲಿಂಗ್ ಇದೆ, ಫ್ರಿಲ್ ಇದೆ ಕೆಳಗೆ. ಅದು ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ, ಡಿಫ್ರೆಂಟಾಗಿ ಕಾಣುತ್ತೆ. ಬಟ್ ನನಗೆ ಈ ಲೆಂತ್ ಇರೋ ಡ್ರೆಸ್ಸಸ್ಸು ಇಷ್ಟ ಆಗಲ್ಲ. ನನ್ನ ತೋರಿಸ್ತೀನಿ, ನಾನು ಇನ್ನೂ ಇದ್ರದ್ದು ಟ್ಯಾಗೂ ಬಿಚ್ಚಿಲ್ಲ, ನಾನು ಇದನ್ನ ಒಂದು ಸಲನೂ ವೇರ್ ಮಾಡಿಲ್ಲ. ನನಗೆ ಯಾಕೋ ಗೊತ್ತಿಲ್ಲ, ಇದು ಅಷ್ಟು ಲೈಕ್ ಆಗ್ತಾ ಇಲ್ಲ ಡ್ರೆಸ್. ಯಾರಾದರೂ ಆ ಥರ ಸ್ಪೆಸಿಫಿಕ್ಕಾಗಿ ನಮಗೆ ಇಲ್ಲಿ ತನಕನೇ ಲೆಂತ್ ಬೇಕು, ನಮಗೆ ನಾನ್ ರಿವೀಲಿಂಗ್ ಇರಬೇಕು ಆ್ಯಂಡ್ ಆಲ್ಸೋ ನಮಗೆ ನೀಗಿಂತ ಕೆಳಗಿರೋ ಲೆಂತ್ ಬೇಕು ಅನ್ನೋರಿಗೆ ಈ ಡ್ರೆಸ್ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಈ ಡ್ರೆಸ್ ಬಂದ್ಬಿಟ್ಟು 278 ರುಪೀಸ್. ಐ ಥಿಂಕ್ ನಾನು ಇದನ್ನು ತುಂಬಾ ಕಮ್ಮಿ ಪ್ರೈಸಿಗೆ ತೊಗೊಂಡಿದ್ದೀನಿ. ಬಟ್ ಇದು ಪ್ರೈಸ್ ಈಗ ಇನ್ಕ್ರೀಸ್ ಆಗಿದೆ. ಥಿಂಕ್ ನಾನು ಇದನ್ನು 170 180 ಪರ್ಚೇಸ್ ಮಾಡಿದ್ದು, ತುಂಬಾ ಕಮ್ಮಿ ಪ್ರೈಸಿಗೆ ಪರ್ಚೇಸ್ ಮಾಡಿದ್ದೀನಿ. ಬಟ್ ಈಗ ಇದರ ಪ್ರೈಸ್ ತುಂಬಾ ಜಾಸ್ತಿ ಆಗಿದೆ. ಸೊ ಎಸ್, ನಿಮ್ಗೆ ಯಾರಿಗಾದ್ರೂ ಈ ಡ್ರೆಸ್ ಲೈಕ್ ಆಗಿದ್ರೆ ನೀವು ಇದಕ್ಕೆ ಹೋಗ್ಬೋದು. ಡೆಫಿನೆಟ್ಲಿ ಪಿಂಕ್ ಕಲರ್ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಪಿಂಕ್ ಕಲರ್ ತರಿಸಿದ್ರೆ ನಾನು ಡೆಫಿನೆಟ್ಲಿ ಎಲ್ಲರಿಗೂ ಸಜೆಸ್ಟ್ ಮಾಡ್ತಿದ್ದೆ. ಬಟ್ ನಾನು ಪರ್ಸ್ನಲಿ ಇದು ಈ ಕಲರ್ ಲೈಕ್ ಆಗಿಲ್ಲ. ದ್ಯಾಟ್ಸ್ ಇಟ್. ನೆಕ್ಸ್ಟ್ ವಿ ಹ್ಯಾವ್ ದಿಸ್ ಬ್ಲ್ಯಾಕ್ ಡ್ರೆಸ್. ಇದು ತುಂಬಾ ಚೆನ್ನಾಗಿರೋ ಡ್ರೆಸ್. ಇಟ್ಸ್ ಅ ಬ್ಲ್ಯಾಕ್ ಡ್ರೆಸ್. ಇಟ್ಸ್ ನಾಟ್ ಅ ಬಾಡಿಕಾನ್ ಡ್ರೆಸ್, ಬಟ್ ಯಾ, ಬಾಡಿಕಾನ್ ಡ್ರೆಸ್ ಯಾರ್ಯಾರಿಗೆ ಇಷ್ಟ ಆಗೋಲ್ಲ ಅವರು ಈ ಥರ ಡ್ರೆಸ್ಸಸ್ಸಿಗೆ ಹೋಗ್ಬೋದು. ನಿಮ್ಮ ಪರ್ಫೆಕ್ಟ್ ಶೇಪ್ ಅದು ಕಾಣುತ್ತೆ ಅನ್ನೋ ಥರ ಇರಲ್ಲ. ಇದು ತುಂಬಾ ಫ್ರೀಯಾಗಿ ಕಂಫರ್ಟೇಬಲ್ ಆಗಿ ಇರುತ್ತೆ ಈ ಡ್ರೆಸ್ ಅಂತಲೇ ಹೇಳ್ಬೋದು. ನಾನು ಇದನ್ನ ಬ್ಲ್ಯಾಕ್ ಕಲರಲ್ಲಿ ತೊಗೊಂಡಿದ್ದೀನಿ. ನೋಡ್ಬೋದು, ನನಗೆ ಎಲ್ಲಕ್ಕಿಂತ ಜಾಸ್ತಿ ಇದ್ರದ್ದು ಸ್ಲೀವ್ಸ್ ಇಷ್ಟ ಆಗಿದೆ. ಮೇನ್ ನಾನು ತೋರಿಸ್ತೀನಿ, ನೋಡ್ಬೋದು ತುಂಬಾ ಸ್ಟೈಲಿಶ್ ಆಗಿರುತ್ತೆ. ಸ್ಟಿಲ್ ಲೈಕ್ ರಿವೀಲಿಂಗೂ ಇರಲ್ಲ, ಆ ಥರ ಇದೆ. ಈ ಥರ ರಿವೀಲಿಂಗ್ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋ ಅಂಥವ್ರು ಈ ಡ್ರೆಸ್ಸಿಗೆ ಹೋಗ್ಬೋದು. ತುಂಬಾ ಸ್ಟೈಲಿಶಾಗಿ ಕಾಣುತ್ತೆ ಆ್ಯಂಡ್ ಆಲ್ಸೋ ನಾನ್ ರಿವೀಲಿಂಗ್ ಕೂಡ ಇರುತ್ತೆ. ನಾನು ಆಲ್ರೆಡಿ ಇದನ್ನು ವೇರ್ ಮಾಡಿದ್ದೀನಿ ನನ್ನ ಸ್ಪೆಷಲ್ ಡೇಗೆ. ನನ್ನ ಮೇಕಪ್ ಆರ್ಟಿಸ್ಟ್ ಸರ್ಟಿಫಿಕೇಟ್ ಡೇ ದಿನ ನಾನು ಇದನ್ನ ವೇರ್ ಮಾಡಿದ್ದೆ. ನಂಗೆ ತುಂಬಾ ಕಾಂಪ್ಲಿಮೆಂಟ್ಸ್ ಬಂದಿದ್ದು, ತುಂಬ ಜನ ಇದನ್ನ ಇಷ್ಟಪಟ್ಟರು. ಸೊ ಇದು ಸ್ವಲ್ಪ ರೌಂಡ್ ಫುಲ್ಲಿ ತನಕ ಇದೆ, ಒಟ್ಟಿನಲ್ಲಿ ಇಲ್ಲಿ ತನಕ ಇದೆ, ಬಟ್ ಟರ್ಟಲ್ ನೆಕ್ ಅಲ್ಲ. ಆ್ಯಂಡ್ ಆಲ್ಸೋ ಯಾವುದು ರಿವೀಲಿಂಗ್ ಇಲ್ಲ ಇಲ್ಲಿ ತನಕ ಇರೋದ್ರಿಂದ. ಆ್ಯಂಡ್ ಆಲ್ಸೋ ಸ್ಲೀವ್ಸ್ ಹತ್ರನೂ ಅಷ್ಟೇ ರಿವೀಲಿಂಗ್ ಇಲ್ಲ. ಆ ನೆಕ್ ಡಿಟೇಲಿಂಗ್ ಇರೋದ್ರಿಂದ ತುಂಬಾ ಚೆನ್ನಾಗೂ ಕಾಣುತ್ತೆ. ಆ್ಯಂಡ್ ಆಲ್ಸೋ ರಿವೀಲಿಂಗ್ ಕೂಡ ಇಲ್ಲ. ಆ್ಯಂಡ್ ನೀ ಲೆಂತ್ ತನಕ ಬರುತ್ತೆ ಇದು. ಸೊ ನೀ ಲೆಂತಿಗೆ ಓಕೆ ಅನ್ನೋರು ಇದನ್ನು ಈ ಥರ ಇದನ್ನ ಚಾಯ್ಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣುತ್ತೆ. ದಿಸ್ ಈಸ್ ಲೈಕ್ ವೆರಿ ಗುಡ್ ಆಪ್ಷನ್. ತುಂಬಾ ಪ್ಲೇನ್ ಇದೆ, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿದೆ. ಸಿಂಪಲ್ಲಾಗಿ ತುಂಬಾ ಲಕ್ಸುರಿಯಾಗಿ ಕಾಣುತ್ತೆ ಅಂತಾರಲ್ಲ, ಆ ಥರ ಡ್ರೆಸ್ ಇದು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರೋವಂಥ ಡ್ರೆಸ್ ಇದು. ಆ್ಯಂಡ್ ನನಗೇನೇನು ತೋರಿಸಿದ್ನಲ್ಲ ಮೆಟೀರಿಯಲ್ ಎಲ್ಲದರದ್ದು ಸೇಮ್ ಥರ ಕಾಟನ್, ಇನ್ನೊಂದು ಯಾವುದೋ ಫ್ಯಾಬ್ರಿಕ್ ಮಿಕ್ಸ್ ಇದೆ, ಅದು ಯಾವುದಂತ ನನಗೂ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ, ನಾನು ನೋಡಬೇಕಾಗಿತ್ತು. ಈಗ ನಾನು ಫೋನ್ ರೆಕಾರ್ಡಿಂಗ್ ಇಟ್ಟಿರೋದ್ರಿಂದ ನೋಡೋಕ್ಕಾಗ್ತಿಲ್ಲ. ಬೇಕಾದ್ರೆ ನಾನು ಇಲ್ಲೆಲ್ಲಾದರೂ ಹಾಕ್ಬಿಡ್ತೀನಿ ನಿಮಗೋಸ್ಕರ. ಸೊ ಎಲ್ಲನೂ ಡ್ರೆಸ್ಸಸ್ಸು ಅಷ್ಟೇ ತುಂಬಾ ಕಂಫರ್ಟೇಬಲ್ ಆಗಿದೆ. ಸ್ಟೈಲ್ ಪ್ರಕಾರ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನ ಚೂಸ್ ಮಾಡ್ಕೋಬೋದು. ನೀವು ಬರ್ಡೇಗಾಗಿರ್ಬೋದು, ಏನೇ ಫಂಕ್ಷನ್ಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ಸ್ ಬರ್ಡೇ ಬಿಟ್ಟು 341 ರುಪೀಸ್. ಇದು ಒಂದೇ ಎಲ್ಲದಕ್ಕಿಂತ ಜಾಸ್ತಿ ಇರೋದು. ಅದು ನಾನು ಇಷ್ಟಕ್ಕೆ ತೊಗೊಂಡಿಲ್ಲ, ನಾನು ಇನ್ನೂ ಕಮ್ಮಿಗೆ ತೊಗೊಂಡಿದ್ದೀನಿ. ಬಟ್ ಈಗ ಪ್ರೈಸ್ ತುಂಬಾ ಜಾಸ್ತಿ ಆಗಿದೆ ಇದ್ರದ್ದು. ಸೊ ಎಸ್, ದಿಸ್ ಈಸ್ ದ ಡ್ರೆಸ್. ತುಂಬಾ ಪ್ಲೇನ್ ಇದೆ, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿರೋ ಅಂಥ ಡ್ರೆಸ್ ಇದು.
ಸೆಕೆಂಡ್ ಲಾಸ್ಟ್ ಡ್ರೆಸ್, ಇಟ್ಸ್ ಯೆಲ್ಲೋ ಕಲರ್ ಡ್ರೆಸ್. ತುಂಬಾ ಬೇಸಿಕ್ ಡ್ರೆಸ್ ಅಂತಲೇ ಹೇಳ್ಬೋದು. ನಾನು ಇಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ತುಂಬಾ ಬೇಸಿಕ್ ಡ್ರೆಸ್, ಯಾವ ಕಟ್ಟಿಲ್ಲ, ಯಾವ ಡಿಸೈನ್ ಇಲ್ಲ, ಏನೂ ಇಲ್ಲ. ಒಂದು ಪ್ಲೇನ್ ಡ್ರೆಸ್ ಇದು ಅಷ್ಟೇ. ಇದು ಬಾಡಿಕಾನ್ ಡ್ರೆಸ್ಸು ಅಲ್ಲ, ಒಂಥರ ನಾರ್ಮಲ್ ಲೂಸ್. ಫಿಟ್ಟಿಂಗ್ ಬಂದ್ಬಿಟ್ಟು ಸ್ವಲ್ಪ ಲೂಸ್ ಆಗಿದೆ ಇದರದ್ದು. ಆ್ಯಂಡ್ ಇದು ಕೂಡ ಅಷ್ಟೇ ನಾನ್ ರಿವೀಲಿಂಗ್ ಡ್ರೆಸ್ಸಲ್ಲೇ ಬರುತ್ತೆ. ತುಂಬಾ ಬೇಸಿಕ್ ಡ್ರೆಸ್ಸಸ್ ಯಾರಾದರೂ ನೋಡ್ತಿದ್ರೆ ಡೆಫಿನೆಟ್ಲಿ ಇದಕ್ಕೆ ಹೋಗ್ಬೋದು. ತುಂಬಾ ಬೇಸಿಕ್ಕಾಗಿ ಇದೆ ಇದು. ನೀವು ನೋಡ್ಬೋದು ಸ್ಲೀವ್ಸ್ ಎಷ್ಟಿದೆ, ಸ್ಲೀವ್ಸ್ ಚೆನ್ನಾಗಿದೆ ಹಂಗೆ ಕಂಪೇರ್ ಮಾಡಿದ್ರೆ. ಓಕೆ, ಈ ಸ್ಲೀವ್ಸ್ ಆ್ಯಂಡ್ ಆಲ್ಸೋ ನೆಕ್ ಇಲ್ಲಿ ತನಕ ನಾನು ಹೇಳಿದ್ನಲ್ಲ, ಇಲ್ಲಿ ತನಕ ನೆಕ್ ಬರುತ್ತೆ. ಎಲ್ಲ ಹೇಳ್ತಿದ್ದೀನಲ್ಲ, ಇಲ್ಲಿ ತನಕ ಬರುತ್ತೆ ಅಂತ, ಆ ಥರ ನೆಕ್ಕು. ಆ್ಯಂಡ್ ನೀಗಿಂತ ಒಂದು ಸ್ವಲ್ಪ ಕೆಳಗೆ ಬರುತ್ತೆ ಇದು ಲೆಂತ್. ಆ್ಯಂಡ್ ಇದು ಸೇಮ್ ಮೆಟೀರಿಯಲಲ್ಲಿ ಏನೂ ಚೇಂಜ್ ಇಲ್ಲ, ಅದೇ ಥರ ಮೆಟೀರಿಯಲ್, ಸಾಫ್ಟ್ ಆ್ಯಂಡ್ ಕಂಫರ್ಟೇಬಲ್. ಅದು ತುಂಬಾ ಬೇಸಿಕ್ ಡ್ರೆಸ್. ಏನೂ ಡಿಸೈನ್ ಇಲ್ಲ, ಯಾವ ಕಟ್ಟಿಲ್ಲ, ಏನೂ ಇಲ್ಲ ಇದರಲ್ಲಿ. ತುಂಬಾ ಬೇಸಿಕ್ ಡ್ರೆಸ್ ಅಂತಲೇ ಹೇಳ್ಬೋದು. ಇದನ್ನು ತುಂಬಾ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು. ನೀವು ಸ್ಕರ್ಟ್ ವೇರ್ ಮಾಡಿ ಸ್ಟೈಲ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಇದೇ ಡ್ರೆಸ್ನ ಏನಾದರೂ ಲೇಯರಿಂಗ್ ಮಾಡಿ ತುಂಬಾ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು. ಬ್ಲ್ಯಾಕ್ ಜಾಕೆಟ್ ಆಗಿರ್ಬೋದು, ಇಲ್ಲ ಬ್ಲೂ ಜಾಕೆಟ್ ಆಗಿರ್ಬೋದು, ಡೆನಿಮ್ ಆಗಿರ್ಬೋದು, ಈ ಥರ ತುಂಬಾ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು. ಸೊ ಸ್ಟೈಲಿಂಗ್ ಮಾಡೋಕ್ಕೆ ಇದು ಒಂದು ಪೀಸ್ ಅಂತ ಹೇಳ್ಬೋದು ಅಷ್ಟೇ. ಬಟ್ ಇದರಲ್ಲಿ ಅಂಥ ಸ್ಪೆಷಲ್ ಅನ್ನೋವಂಥದ್ದು ಏನಿಲ್ಲ. ಬಟ್ ಡೆಫಿನೆಟ್ಲಿ ಇದನ್ನ ಸ್ಟೈಲಿಂಗ್ ಮಾಡಿದ್ರೆ ಸಕ್ಕತ್ತಾಗಿ ಕಾಣುತ್ತೆ. ತುಂಬಾ ಚೆನ್ನಾಗಿ ಸ್ಟೈಲಿಂಗ್ ಮಾಡ್ಬೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 257 ರುಪೀಸ್. ನಾನು ಆಲ್ಮೋಸ್ಟ್ ಇದೇ ಪ್ರೈಸಿಗೆ ತೊಗೊಂಡಿದ್ದು. ಈಗೂ ಇದ್ರದ್ದು ಪ್ರೈಸ್ ಇಷ್ಟೇ ಇದೆ, ಜಾಸ್ತಿನೂ ಆಗಿಲ್ಲ ಕಮ್ಮಿನೂ ಆಗಿಲ್ಲ. 257 ರುಪೀಸ್. ಕಲರ್ ಬೇಡ ಅಂದರೆ ನೀವು ಬ್ಲ್ಯಾಕ್ ಹೋಗ್ಬೋದು ಇದರಲ್ಲಿ. ಸೊ ಬ್ಲ್ಯಾಕ್ ಅಂದರೆ ತುಂಬಾ ಚೆನ್ನಾಗಿ ಸ್ಟೈಲ್ ಮಾಡ್ಬೋದು. ಸೊ ಬ್ಲ್ಯಾಕಿಗೂ ಹೋಗ್ಬೋದು ನೀವು. ನೆಕ್ಸ್ಟ್ ಆ್ಯಂಡ್ ಲಾಸ್ಟ್ ವಿ ಹ್ಯಾವ್ ದಿಸ್ ಬ್ಯೂಟಿಫುಲ್ ಬ್ಲ್ಯಾಕ್ ಡ್ರೆಸ್. ನಾನು ಇದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೆ, ಲಾಸ್ಟಿಗೆ ಹೇಳೋಣ ಅಂತ ಸುಮ್ಮನಿದ್ದೆ ಅಷ್ಟೇ. ಬಟ್ ದಿಸ್ ಇಸ್ ಸೋ ಗುಡ್. ಲೈಕ್ ದಿಸ್ ಇಸ್ ಮೈ ಫೇವ್ರೆಟ್ ಇನ್ ದಿಸ್ ಹಾಲ್. ನಾನು ಬರ್ಡೇಗೆ ಈ ಡ್ರೆಸ್ನ ತರಿಸಿದ್ದೆ, ಸಖತ್ತಾಗಿ ಬಂದಿದ್ವು ಫೋಟೋಸ್ ಎಲ್ಲ. ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಕಾಂಪ್ಲಿಮೆಂಟ್ ಕೊಟ್ಟರು. ಲೈಕ್ ನೀವು ಏನಾದ್ರು ಬರ್ಡೇ ಬರ್ತಿದ್ರೆ, ಏನಾದರೂ ಪಾರ್ಟೀಸ್ ಇದ್ದರೆ ಡೆಫಿನೆಟ್ಲಿ ಈ ಡ್ರೆಸ್ನ ಬೈ ಮಾಡ್ಬೋದು. ತುಂಬಾ ಕಮ್ಮಿ ಪ್ರೈಸಲ್ಲಿದೆ. ಪ್ರೈಸ್ ನಾನು ನೋಟ್ ಡೌನ್ ಮಾಡ್ಕೊಂಡಿಲ್ಲ, ಸೊ ಇಲ್ಲಿ ಹಾಕಿರ್ತೀನಿ ಪ್ರೈಸ್ನ, ನೀವು ನೋಡ್ಬೋದು. ಬಟ್ ದಿಸ್ ಇಸ್ ಸೋ ಗುಡ್. ಲೈಕ್ ಇದ್ರದ್ದು ಕ್ವಾಲಿಟಿ ಕಾಟನಲ್ಲಿದೆ. ಇದು ಯಾವ ಥರ ಕ್ವಾಲಿಟಿ ಇದೆ ಅನ್ನೋಲ್ಲ, ಸೇಮ್ ಅದೇ ಥರ ಕಾಟನಲ್ಲಿದೆ. ಸಕ್ಕತ್ತಾಗಿದೆ. ಫುಲ್ ಬ್ಲ್ಯಾಕ್, ಏನೂ ಇಲ್ಲ, ಯಾವ ಕಲರು ಮಿಕ್ಸ್ ಇಲ್ಲ, ಫುಲ್ ಬ್ಲ್ಯಾಕ್ ಇದೆ. ಬಟ್ ದಿಸ್ ಕಟ್, ಓ ಮೈ ಗಾಡ್, ದಿಸ್ ಕಟ್ ತುಂಬಾ ಚೆನ್ನಾಗಿದೆ. ತೋರಿಸ್ತೀನಿ ನಾನು ನಿಮಗೆ. ಈ ಕಡೆ ಒಂದು ಕಡೆ ಸ್ಲೀವ್ಸ್ ಇಲ್ಲ. ಓಕೆ, ದಿಸ್ ಇಸ್ ದ ಕಟ್. ಲೈಕ್ ಹಿಂಗೆ ಈ ಥರ ಹಾಕೊಳ್ಳೋದು ನೀವು. ಈ ಥರ ಇಲ್ಲೆಲ್ಲ ಸ್ಲೀವ್ಸ್ ಓಪನ್ ಇರುತ್ತೆ, ಇಲ್ಲಿ ಈ ಕಡೆ ಸ್ಲೀವ್ಸ್ ಇದೆ, ಈ ಕಡೆ ಸ್ಲೀವ್ಸ್ ಇಲ್ಲ. ಹಾಫ್ ಕಟ್ ಇರೋ ಅಂತ ಇದು ಡ್ರೆಸ್ಸು ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ನನಗೆ ಬ್ಲ್ಯಾಕ್ ತುಂಬಾ ಕಾಂಪ್ಲಿಮೆಂಟ್ ಮಾಡುತ್ತೆ ನನ್ನ ಸ್ಕಿನ್ ಟೋನಿಗೆ. ತುಂಬಾ ಚೆನ್ನಾಗಿ ಕಾಣುತ್ತೆ ನನ್ನ ಕಲರಿಗೆ. ಸೊ ನಾನು ಬರ್ಡೇ ಹಾಕೊಂಡಾಗ ತುಂಬ ಜನ ಇಷ್ಟಪಟ್ಟರು ಈ ಡ್ರೆಸ್ನ. ಕೆಳಗಡೆ ಇಲ್ಲಿ ಒಂಥರ ಇದಿದೆ, ಇಲ್ಲಿ ದಾರ ಇದೆ. ಇವೆರಡೂ ನಿಮಗೆ ಹೇಳಿದ್ರೆ ಅದು ಡ್ರೆಸ್ ಇನ್ನೊಂಚೂರು ಮೇಲೆ ಬರುತ್ತೆ. ಈ ಥರ ಡಿಸೈನ್ ಬರುತ್ತೆ. ನಿಮ್ಮ ಬಾಡಿ ಶೇಪಿಗೆ ಹಿಂಗೆ ಅದು ಅಟ್ಯಾಚ್ ಆಗಿ ಕುತ್ಕೊಳ್ಳುತ್ತೆ ಇನ್ನೂ ಫಿಟ್ಟಾಗಿ. ಸೊ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ದಿಸ್ ಇಸ್ ದ ಶಾರ್ಟ್ ಡ್ರೆಸ್. ಓಕೆ, ನೀರಿಂದ ಇನ್ನೊಂಚೂರು ಮೇಲೇ ಬರುತ್ತೆ ಈ ಡ್ರೆಸ್ಸು, ಬಟ್ ಸಕ್ಕತ್ತಾಗಿ ಕಾಣುತ್ತೆ. ಯಾರಾದರೂ ತುಂಬಾ ಚೆನ್ನಾಗಿರೋ ಪಾರ್ಟಿ ವೇರು ಬರ್ಡೇ ಡ್ರೆಸ್ಸಸ್ಗೆ ಏನಾದ್ರು ನೋಡ್ತಿದ್ರೆ ಗೋ ಫಾರ್ ದಿಸ್. ದಿಸ್ ಇಸ್ ಸೋ ಗುಡ್. ದಿಸ್ ಇಸ್ ಸೋ ಗುಡ್ ಗಾಯ್ಸ್. ಅಷ್ಟು ಕಮ್ಮಿ ಪ್ರೈಸಿಗೆ ಇಷ್ಟೇ ಸ್ಟೈಲಿಶ್ ಆಗಿರೋ ಕ್ಲಾತ್ ಇಸ್ ಆಸಮ್ ಗಾಯ್ಸ್. ಸೊ ಇದನ್ನ ಡೆಫಿನೆಟ್ಲಿ ನೀವು ಚೆಕ್ಔಟ್ ಮಾಡ್ಬೋದು. ನಾನು ಪ್ರೈಸ್ ಹೇಳಿದ್ನಲ್ಲ, ನಾನು ತೊಗೊಂಡಿರೋದು ಭಾಳ ಕಮ್ಮಿಗೆ, ಬಟ್ ಇದು ಇನ್ನೂ ಜಾಸ್ತಿ ಆಗ್ತಾಯಿದೆ ಪ್ರೈಸು. ಸೊ ನಿಮಗೆಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಾನು ಏನೇನು ವೇರ್ ಮಾಡಿದ್ದೀನಲ್ಲ ಎಲ್ಲದ್ರದ್ದು ಕೊಟ್ಟಿರ್ತೀನಿ. ನೀವು ಲಾಸ್ಟ್ ಟೈಮ್ ಈ ಟರ್ಟಲ್ ನೆಕ್ಕಿಂದೂ ಎಲ್ಲರೂ ಕೇಳ್ತಿದ್ರಿ ಲಿಂಕು. ನಾನು ಒಂದಿಬ್ಬರಿಗೆ ಹಾಕೋಕ್ಕಾಗಿತ್ತು, ಇನ್ನೊಂದಿಷ್ಟು ಜನಕ್ಕೆ ಹಾಕೋಕ್ಕಾಗಲಿಲ್ಲ. ಸೊ ಯೂಟ್ಯೂಬ್ ನನ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕೊಂಡಿರೋ ಇಯರಿಂಗ್ಸಿಂದ ಹಿಡಿದು ನಾನು ಲಿಪ್ಸ್ಟಿಕ್ಕಿಂದ ಹಿಡಿದು ಎಲ್ಲನೂ ನಾನು ನಿಮಗೆ ಹಾಕಿರ್ತೀನಿ. ಹೋಗಿ ಲಿಂಕ್ನ ಚೆಕ್ಔಟ್ ಮಾಡಿ. ಆ್ಯಂಡ್ ಎಸ್, ನನ್ನ ಹಳೆ ವೀಡಿಯೋಸ್ ಆಗಿರ್ಬೋದು ಅವೆಲ್ಲ ಇರುತ್ತೆ. ನಾನು ಹೇಳಿದ್ದೆ ಅಲ್ವಾ ನಿಮಗೆ, ನನ್ನ ಲೈಕ್ ಲಾಸ್ಟ್ ವೀಡಿಯೋ ಇದೆ ಅಲ್ವಾ ಮೀಶೋ ಮೇಕಪ್ ಕಿಟ್ಟು, ಅದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಥ್ಯಾಂಕ್ ಯು ಸೊ ಮಚ್. ನಾನು ಇಷ್ಟೊಂದು ಎಫರ್ಟ್ ಹಾಕೋದಕ್ಕೆ ಅಷ್ಟು ಚೆನ್ನಾಗಿ ವ್ಯೂಸ್ ಬಂದಿದೆ, ತುಂಬಾ ಖುಷಿ ಆಗುತ್ತೆ. ಅದು ಐ ಥಿಂಕ್ 1Kಗಿಂತ ಜಾಸ್ತಿ ವ್ಯೂಸ್ ಬಂದಿದೆ ಇಷ್ಟು ಕಮ್ಮಿ ಟೈಮಲ್ಲಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ನೋಡಿಲ್ಲ ಆ ವಿಡಿಯೋ ಎಲ್ಲನೂ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಆಲ್ಸೋ ನನ್ನ ಚಾನಲಲ್ಲಿ ಇನ್ನೂ ಜಾಸ್ತಿ ವೀಡಿಯೋಸ್ ಇದೆ, ನೀವು ಯಾವ್ಯಾವ ಬೇಕು ಅನ್ಕೊತೀರ ಹೋಗಿ ನೋಡ್ಬೋದು. ಜೀನ್ಸ್ ಹಾಲ್ ಆಗಿರ್ಬೋದು, ಟಾಪ್ಸ್ ಹಾಲ್ ಆಗಿರ್ಬೋದು, ನೈಕಾ ಹಾಲ್ ಆಗಿರ್ಬೋದು, ಆ್ಯಂಡ್ ಎವ್ರಿಥಿಂಗ್ ಲೈಕ್ ಎಲ್ಲನೂ ವೀಡಿಯೋಸ್ ಹಾಕಿದ್ದೀನಿ.
ತುಂಬಾ ವಿಡಿಯೋಸ್ ಇದೆ, ಹೋಗಿ ಚೆಕ್ಔಟ್ ಮಾಡಿ. ಇನ್ನೂ ಯಾರ್ಯಾರು ನೋಡಿಲ್ಲ ಅವರು ನೋಡ್ಬೋದು ಆ ವಿಡಿಯೋಸ್ನೆಲ್ಲನೂ. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನೆಕ್ಸ್ಟ್ ನೀವು ಯಾವ ಥರ ವಿಡಿಯೋಸ್ ನೋಡೋಕ್ಕೆ ಇಷ್ಟಪಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿ ಯು ಗೈಸ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಲವ್ ಯು, ಬಾಯ್ ಬಾಯ್.